ಡೀಮ್ಡ್ ಫಾರೆಸ್ಟ್ ಸದ್ಯ ಚಿಂತಾಮಣಿ ತಾಲೂಕಿನ ರೈತರನ್ನು ಕಂಗೆಡಿಸಿದೆ. ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಎಂದು ನಮೂದಾಗಿದೆ. ಇದೇ ಈಗ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದ್ದು, ರೈತರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ. ಡೀಮ್ಡ್ ಫಾರೆಸ್ಟ್ ಸದ್ಯ ಚಿಂತಾಮಣಿ ತಾಲೂಕಿನ ರೈತರನ್ನ ಕಂಗೆಡಿಸಿದೆ. ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಎಂದು ನಮೂದಾಗಿದೆ. ಇದೇ ಈಗ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದ್ದು, ರೈತರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ. ರೈತರು ಮಾತ್ರವಲ್ಲ, ಸರ್ಕಾರಿ ಜಾಗವೂ ಸಿಗದೆ ತಾಲೂಕಿನ ಅಭಿವೃದ್ಧಿಗೂ ಹಿನ್ನಡೆಯಾಗಿದೆ. ತಾಲೂಕಿನಲ್ಲಿ ಪ್ರಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವ ಪ್ರದೇಶದಲ್ಲಿ ಪ್ರಸ್ತುತ ಸ್ವಾಭಾವಿಕ ಗಿಡ, ಮರ, ಕೆರೆ, ಕುಂಟೆ, ಕಲ್ಲು ಬಂಡೆ, ಲೀಸ್ ಲ್ಯಾಂಡ್, ಮುಜರಾಯಿ ಜಮೀನು, ಅರಣ್ಯ, ರೈತರ ಹಿಡುವಳಿ ಜಮೀನು ಸೇರಿದೆ. ಹೀಗಿರುವಾಗ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ 1 ಮತ್ತು 83ಕ್ಕೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಸರ್ವೆ ಕಾರ್ಯ ನಡೆಸಲು ಆದೇಶಿಸಿದ್ದು, ಅದರಂತೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು. ನಂತರ ಮಾತನಾಡಿದ ಅವರು, ಸರ್ವೆ ನಂಬರ್ 83ರಲ್ಲಿ ಆಕಾರ್ ಬಂದಿನಂತೆ ಹಾಗೂ ಪಹಣಿಯಂತೆ 42 ಎಕರೆ ಜಮೀನಿದ್ದು, ಕೈತಪ್ಪಿನಿಂದ 62 ಎಕರೆ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು, ಅರಣ್ಯ ಇಲಾಖೆಯವರು 25 ಎಕರೆ ಜಮೀನು ಅರಣ್ಯ ಇಲಾಖೆಯದ್ದು ಎಂದು ಹೇಳಿದ್ದಾರೆ. 21 ಎಕರೆ ಜಮೀನಿನಲ್ಲಿ ರೈತರು ಉಳುಮೆ ಮಾಡಿಕೊಳ್ಳುತ್ತಿದ್ದಾರೆ. ರೈತರ ಜಮೀನು ಹಾಗೂ ಡೀಮ್ಡ್ ಫಾರೆಸ್ಟ್ ಜಮೀನು ಎಷ್ಟಿದೆ ಎಂದು ಅಳತೆ ಮಾಡಿಕೊಳ್ಳಲಾಗಿದ್ದು, ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಸರ್, ಈಗ ಸರ್ವೆ ಮಾಡಿದಿರಲ್ಲ, ಈಗ ಯಾವ ರೀತಿ ಮಾಡಿದ್ದೀರಾ? ಯಾರಿಗೆ ಅನುಕೂಲ ಇದೆ? ಫಾರೆಸ್ಟ್ ಇದ ಇಲ್ಲ ಇವ್ರದ ಜಮೀನು ಅಂತ ರೈತರ? ಇವತ್ತು ನನಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಆದೇಶದಂತೆ ಒಂದು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ 1ಕ್ಕೆ 1 ಮತ್ತು 83ಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ. ಅವರ ಮಾಡಿರೋ ಉದ್ದೇಶ ಏನಂದರೆ, ಇವರು ಪೋಡಿಗೆ ಹಾಕಿದ್ರು, ಈ ಡಿಡಿಲರ್ ಕೋರ್ಟ್ಗೆ ನಂಗೆ ಪೋಡಿ ಮಾಡಿಕೊಡಿ ಅಂತ ಹೇಳಿದರು. ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಈ ಒಂದು ಸರ್ವೆ ನಂಬರ್ 83ರಲ್ಲಿ ಆಕಾರ ಬಂದಂತೆ ಹಾಗೂ ಪಹಣಿ ಅಂತೆ 42 ಎಕರೆ ಜಮೀನಿದೆ. ಆದರೆ ಅದು ಕ್ಲರ್ಕ್ಟೈಲ್ ಮಿಸ್ಟೇಕ್ಸಿಂದ ನೋಟಿಫಿಕೇಷನಲ್ಲಿ 62 ಎಕರೆ 3 ಗುಂಟೆ ಅಂತ ಯಾರಿಗೆ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ. ಇದು ಕ್ಲರ್ಕ್ಟೈಲ್ ಮಿಸ್ಟೇಕ್ಸ್ ಅಂದರೆ ಕೈತಪ್ಪನಾಗಿರುವಂಥ ಒಂದು ಇದು ಅಂದರೆ ಅವರು ಬೈ ಮಿಸ್ಟೇಕ್ ಕ್ಲರ್ಕಲ್ ಮಿಸ್ಟೇಕಿಂದ ಆಗಿರೋದು. ಇದನ್ನು ಸರಿಪಡಿಸಿ ಈಗ ಕಳಿಸ್ಬೇಕು. ಈ ಸರಿಪಡಿಸಿ ಕಳಿಸ್ಬೇಕಂತ ಹೇಳಿದ್ರೆ, ಇವರು ಫಾರೆಸ್ಟ್ ಅವರು ಈಗ 25 ಎಕರೆ ಹೇಳಿದ್ದಾರೆ. ಮಿಕ್ಕಿದ ಜಮೀನಲ್ಲಿ ಇವರು 21 ಎಕರೆಯಲ್ಲಿ ರೈತರಿದ್ದಾರೆ. ಆ ಒಂದು 25 ಎಕರೆಯಲ್ಲಿ ಕೂಡ ಕೆಲವರದ್ದು 2006 ಕೂಡ ದುರಸ್ತಿ ಆಗಿ ಹೋಗಿಬಿಟ್ಟಿದೆ. ಅಂದರೆ ಇದು ಫಾರೆಸ್ಟ್ಗೂ ಯಾವುದೋ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ. ಈ ಡಿಮೋಡ್ ಫಾರೆಸ್ಟ್ ಬಂದಿದ್ದು 2012ರಲ್ಲಿ ಡಿಮೋಡ್ ಫಾರೆಸ್ಟ್ ಸ್ಕೆಚ್ ಕೊಟ್ಟಿರ್ತಾರೆ. ಆದರೆ ಈ ಪಾಪ ಇವರೇನಂದ್ರೆ ತಹಸೀಲ್ದಾರ್ ಕಚೇರಿಗೆ ಹಾಕ್ಕೊಂಡಿದ್ದಾರೆ. ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳ್ಳೋಕ್ಕೆ ನಮ್ಮ ಹೆಸರಿಗೆ ಮಾಡಿಕೊಡಿ, ಪಹಣಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಏನಂದರೆ, ಈಗ ತಹಸೀಲ್ದಾರ್ ಸಾಹೇಬ್ರು ಅವ್ರು ಏನಂದರೆ, ನಮಗೆ ಒಂದು ಸ್ಪಾಟ್ಗೆ ಹೋಗಿ ಏನಿದೆಯೋ ವಿಶೇಷ ವಾಸ್ತವಾಂಶ ಏನಿದೆಯೋ ಅದನ್ನು ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನನಗೆ ದುರಸ್ತಿ ಆಗಿರೋದು ಮತ್ತು ಫಾರೆಸ್ಟ್ ಎಷ್ಟಿದೆಯಿಲ್ಲ ಅಂತ ಅವ್ರಿಗೆ ಅದು ಆಫೀಸಿಗೆ ಸಬ್ಮಿಟ್ ಮಾಡ್ತೀನಿ ಸರ್. ಇದರ ಮೇಲೆ ಅವರು ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಳ್ತಾರೋ ಅದು ಅವರಿಗೆ ಬಿಟ್ಟಿರೋ ವಿಚಾರ. ಇಷ್ಟು ಮಾತ್ರ ಹೇಳ್ಬೋದು ಸರ್. ಅದಕ್ಕೆ ಯಾಕಂದ್ರೆ ನಾವು ಬಗೆಹರಿಸಿ ನಾವೆಲ್ಲ ನಮ್ಮ ಸರ್ವೆ ಮಾಡಿ ಗುರುಸ್ಕೊಡೋದೇ ನಮ್ಮ ಜವಾಬ್ದಾರಿ. ಅಂದರೆ ರೈತರದನ್ನು ಇನ್ನು ಇದೇ ವೇಳೆ ರೈತ ಜಿಟ್ಟಿ ವೀರಪ್ರಸಾದ್ ಮಾತನಾಡಿ, ಅಟ್ಟೂರು ಗ್ರಾಮದ ಸರ್ವೆ ನಂಬರ್ 83 ಮತ್ತು 1 ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು 25 ಎಕರೆ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ನಾಮಫಲಕ ಹಾಕಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಜಟ್ಟಿ ವೀರಪ್ರಸಾದ್ ಅಂತೇಳಿ, ಅಟ್ಟೂರು ಗ್ರಾಮದ ರೈತ ನಾನು. ಅಟ್ಟೂರು ಗ್ರಾಮದ ವಿಲೇಜ್ನಲ್ಲಿ ಕೈವಾರ ಹೋಬಳಿಗೆ ಸಂಬಂಧಪಟ್ಟಂತೆ ಈ ಜಮೀನು ಅರಣ್ಯ ಇಲಾಖೆದವರು 25 ಎಕರೆ ಅಂತ ಬೋರ್ಡ್ ಹಾಕಿಕೊಂಡಿದ್ದಾರೆ. ಇದು 46 ಎಕರೆ ಚಿಲ್ಲರೆ ಇದೆ. 25 ಎಕರೆ ಹೋದರೆ 21 ಎಕರೆ ರೈತರದ್ದು ಉಳಿದಿರ್ತದೆ. ಆ ಉಳಿದ ಭೂಮಿಗೆ ಕ್ಲಿಯರೆನ್ಸ್ ಕೊಡಬೇಕಾದ್ರೆ 2006ರಿಂದ ಇಲ್ಲಿವರೆಗೂ ನಮ್ಮ ರೈತರನ್ನ ಪ್ರತಿಯೊಂದು ದಿವಸ ತಿರುಗಿಸಿ DC-ಯಿಂದ AC-ಯಿಂದ ADLR DDLR ತಹಶೀಲ್ದಾರು ಅಂತ ಎಲ್ಲ ಕಚೇರಿಗಳಾದವು. ಆದರೆ ಸರ್ಕಾರದವರು ರೈತರಿಗೆ ನಿಮ್ಮ ಮನೆಗೆ ನಿಮ್ಮ ದಾಖಲಾತಿಗಳು ಅಂತಾರೆ. ಇದು ಎಂಥ ಕಾನೂನು, ಎಂಥ ಕರ್ಮ ನಮ್ಗೆ ಹೇಳೋಕ್ಕಾಗ್ತಾ ಇಲ್ಲ. ದಯವಿಟ್ಟು ರಾಜಕೀಯ ನಾಯಕರುಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಮನವಿ ಏನಂದರೆ, ಕಣ್ಣು ತೆಗೆದು 25 ಎಕರೆ ಅರಣ್ಯ ಇಲಾಖೆ ಭೂಮಿಗೆ 46 ಎಕರೆ ಇದ್ದರೆ 21 ಎಕರೆ ರೈತರು ಸೇರಿ ನಮ್ಮನ್ನು ಯಾಕೆ ಹಾಳು ಮಾಡ್ತೀರಿ ಸ್ವಾಮಿ? ನಮ್ಗೆ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಎಷ್ಟೇ ಸರ್ವೆ ನಂಬರ್ ಎಷ್ಟು ಅಂತ? ಸರ್ವೆ ನಂಬರ್ 83 ಮತ್ತು 1ರಲ್ಲಿ ಕ್ಲಿಯರೆನ್ಸ್ ಇದೆ. 83ರಲ್ಲಿ ಮಾತ್ರ ಇದು ನಮ್ಮದು ಅಂತಾರೆ. 25 ಎಕರೆಗೆ 46 ಎಕರೆ ಹೆಂಗೆ ತಮ್ಮದಾಗ್ತದೆ?
ಇದು ಬೋರ್ಡ್ ಹಾಕಿದ್ದಾರೆ ನೋಡ್ರಿ, ಸರ್ಕಾರದ ಬೋರ್ಡು. ನಮ್ದು ಇರೋದು ಕ್ಲಿಯರೆನ್ಸ್ 46 ಎಕರೆದಲ್ಲಿ 25 ಎಕರೆ ಹೋದ್ರೆ 21 ಎಕರೆ ಚಿಲ್ಲರೆ ರೈತರದು. ಅದರಲ್ಲಿ ನನ್ನದು 5 ಎಕರೆ ಇದೆ. ಅದರಲ್ಲಿ 2006ರಲ್ಲಿ ದುರಸ್ತಿ ಆಗಿದೆ, 2 ಎಕರೆ ಆಗಿದೆ, 3 ಎಕರೆ 20 ಗುಂಟೆ ಪೆಂಡಿಂಗ್ ಇದೆ. ನಾನು ಅವತ್ತು ಬ್ರೈನ್ ಸ್ಟ್ರೋಕ್ ಆಗಿ ನನ್ನ ಆರೋಗ್ಯ ಸರಿಗಿರಲಾದ ಕಾರಣ ನಾನು ಮಾಡಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ನಮ್ಮ ಕಾನೂನಿನಲ್ಲಿ ರೈತರಿಗೆ ನಮ್ಮ ಬೆನ್ನೆಲುಬು ಅಂತಾರೆ ಬಿಟ್ಟರೆ ರೈತರನ್ನ ಬೆನ್ನೆಲುಬು ತೆಗೆಯೋದೇ ಕಾನೂನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.